ಲೀಪ್ ಅಂತ ಒಂದು ಪ್ರೋಗ್ರಾಮು ಕಳೆದ ಬಜೆಟ್ ಘೋಷಣೆಯಲ್ಲಿ ಅನೌನ್ಸ್ ಮಾಡಿದ್ವಿ. ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್. ಮುಂಚೆ ಏನಾಗ್ತಾ ಇತ್ತು ಅಧ್ಯಕ್ಷರೇ, ಬಂಡವಾಳ ಎಲ್ಲಿ ಪ್ರತಿಭೆ ಇರ್ತಾ ಇತ್ತು ಅಲ್ಲಿ ಹೋಗ್ತಾ ಇತ್ತು. ಈಗ ನಾವು ಏನ್ ಮಾಡ್ತಾ ಇದೀವಿ, ಪ್ರತಿಭೆ ಎಲ್ಲಿದೆ ಅಲ್ಲಿ ಬಂಡವಾಳ ಬರಬೇಕು ಅಂದ್ಬಿಟ್ಟು ನಾವು ಮಾಡ್ತಾ ಇದೀವಿ. ಹುಬ್ಳಿ, ಬೆಳಗಾವಿ, ಧಾರವಾಡ, ಅರವಿಂದ್ ಜಿ, ವಿ ಹ್ಯಾವ್ ಕನ್ಸಿಡರ್ಡ್ ಇಟ್ ಆಸ್ ಎ ಕ್ಲಸ್ಟರ್. ಮಣಿಪಾಲ್, ಉಡುಪಿ, ಮಂಗಳೂರು ಕ್ಲಸ್ಟರ್, ಬ್ಯಾಂಗ್ಳೂರ್ ರೂರಲ್ ಅಂಡ್ ಅಪ್ ಟು ಮೈಸೂರು ಕಾರಿಡಾರ್, ಕಲಬುರ್ಗಿ, ಬೆಳ್ಳಾರಿ. ಸರ್, ಈಗ ಹೋದ ವರ್ಷ ನಾನು ಮಾತು ಕೊಟ್ಟಂಗೆ IIT ಧಾರವಾಡ ಮತ್ತೆ IIIT ಧಾರವಾಡನಲ್ಲಿ ಕ್ವಾಂಟಮ್ ಅಂಡ್ AI ಬೋತ್ ಹ್ಯಾವ್ ಬೀನ್ ಸ್ಯಾಂಕ್ಷನ್ ಅಂಡ್ ಇಟ್ ಈಸ್ ವರ್ಕಿಂಗ್. ವಿ ಹ್ಯಾವ್ ಸ್ಪೆಂಟ್ ಮೋರ್ ದನ್ 100 crores ಫಾರ್ ದಿಸ್. ಸರ್, ಅದು ಹೊರತುಪಡಿಸಿ ಮಂಗಳೂರಿನಲ್ಲಿ 3.5 ಲಕ್ಷ ಸ್ಕ್ವೇರ್ ಫೀಟ್ ನಲ್ಲಿ ನಾವು ಈಗ ಒಂದು IT ಪಾರ್ಕ್ ಮಾಡ್ತಾ ಇದೀವಿ. ಕಲಬುರ್ಗಿನಲ್ಲಿ ಮಾಡ್ತಾ ಇದೀವಿ. ಇನ್ಕ್ಯುಬೇಷನ್ ಆಕ್ಸಿಲರೇಟರ್ಸ್ ನಿಮ್ಗೆ ಗೊತ್ತಿದೆ ಹೌ ಇಟ್ ವರ್ಕ್ಸ್ ಅಲಾಂಗ್ ವಿತ್ ದ ಲೋಕಲ್ ಎಕೋಸಿಸ್ಟಮ್. ಕೇಂದ್ರ ಸರ್ಕಾರದ ಡೇಟಾ ಪ್ರಕಾರ, STPI ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಡೇಟಾ ಪ್ರಕಾರ ಮೈಸೂರಿಂದ ಇವಾಗ ಸುಮಾರು 5,500 ರಿಂದ 6,000 ಕೋಟಿ ರೂಪಾಯಿ IT ರಫ್ತಾಗ್ತಾ ಇದೆ. ಹುಬ್ಳಿ, ಬೆಳಗಾಂ, ಧಾರವಾಡ ಈ ಕ್ಲಸ್ಟರ್ ಇಂದ ಸುಮಾರು 4,500 ಕೋಟಿ ರೂಪಾಯಿ ರಫ್ತಾಗ್ತಾ ಇದೆ. ಮೈಸೂರಿಂದ 3,500 ಆಗ್ತಾ ಇದೆ. ಸೊ ಬೇಸ್ಡ್ ಆನ್ ಟ್ಯಾಲೆಂಟ್, ಬೇಸ್ಡ್ ಆನ್ ಡೆಮೋಗ್ರಫಿ, ಬೇಸ್ಡ್ ಆನ್ ದ ಎಕೋಸಿಸ್ಟಮ್ ನಾವು ಇದನ್ನ ಉತ್ತೇಜನ ನೀಡ್ತಾ ಇದ್ದೀವಿ. ಉದಾಹರಣೆ ಬೆಳಗಾಂನಲ್ಲಿ ಸರ್, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗಿಗೆ ಸ್ಕೋಪ್ ಇದೆ. ಇವಾಗ ಆಪಲ್ ಫೋನ್ಗಳಲ್ಲಿ ಕೆಲವು ಮೈಕ್ರೋ ಕಾಂಪೊನೆಂಟ್ಸ್ ಏನು ಹೋಗ್ತವೆ, ಅದು ಬೆಳಗಾಂನಲ್ಲಿ ತಯಾರಾಗ್ತಾ ಇದೆ. EV ಕ್ಲಸ್ಟರ್ ಮಾಡಬೇಕು ಅಂತ ನಾವು ಇಲ್ಲಿ ಉದ್ದೇಶದಿಂದ ಇಲ್ಲಿ ಆಗಲೇ ಸ್ಟೇಕ್ ಹೋಲ್ಡರ್ ಜೊತೆ ಮಾತನಾಡ್ತಾ ಇದೀವಿ.